ಈಗ ಆಲ್ರೆಡಿ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ಒಂದು PDF ಮಾಡಿ ನಿಮಗೆ ಎಲ್ಲರಿಗೂ ಹಾಕಿದ್ದೆ. ಈ ಟಾಪಿಕ್ಸ್ ಬಗ್ಗೆ ಓದ್ಕೊಳ್ಳಿ. KE ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಬರ್ತವೆ. ಕ್ವಶನ್ಸ್ ರಿಪೀಟ್ ಆಗಲಿಲ್ಲ ಅಂತಂದ್ರೂ ಕಾನ್ಸೆಪ್ಟ್ ಆದರೂ ರಿಪೀಟ್ ಆಗ್ತವೆ ಅಂತ ನಾನು ತುಂಬ ಸತಿ ಹೇಳಿದ್ದೆ. ಅದು ನಾನು 17 ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಹೇಳಿದ್ದು ಈ ಟಾಪಿಕ್ಸ್ಗಳು ಬರ್ಬೋದು, ಈ ಟಾಪಿಕ್ಸ್ನ ಓದ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಜನ ವಿಡಿಯೋ ಜೆರಾಕ್ಸ್ ತೊಗೊಂಡದನ್ನು ಓದ್ತಾ ಇದ್ರಿ. ಈಗ ಅದಕ್ಕೆ ನಾನು ಬೇಕಾದ್ರೆ ನಿನ್ನೆ 2 ಎಕ್ಸಾಮ್ ನಡೀತಲ್ವಾ, ಮೊನ್ನೆ ಎಕ್ಸಾಮ್ಸ್ ಅದರಲ್ಲಿ ನೀವು ಬೇಕಾದ್ರೆ ನೋಡಿ ನಾನು ಮೆನ್ಷನ್ ಮಾಡೋದು ಎಷ್ಟೋ ಕ್ವಶನ್ಸ್ ಬಂದಿದೆ. ಸುಮ್ಮನೆ ನಿಮ್ಗೊಂದು ಪ್ರೂಫ್ ತೋರಿಸೋದಕ್ಕೆ. ಯಾಕೆಂತಂದ್ರೆ ಕ್ವಶನ್ ಪೇಪರ್ ಅನಾಲಿಸಿಸ್ ಈ ಥರ ಮಾಡಬೇಕು. ಈ ಟಾಪಿಕ್ಸ್ಗಳು ಬರ್ತವೆ ಅಂತಂದ್ರೆ ನೀವು ಆ ಟಾಪಿಕ್ಸ್ನ ಓದ್ಕೊಂಡ್ರೆ ಖಂಡಿತ ಎಕ್ಸಾಮಿಗೆ ಬರುತ್ತೆ. ಅರ್ಥ ಆಗ್ತಿದೆಯಾ? ನಾನು ಅದಕ್ಕೆ ಮತ್ತೇನೋ ನಿಮ್ಗೆ ಇನ್ನೊಂದು ಸತಿ ರಿಫೈನ್ ಮಾಡಿ ಈಗ ಈ ಕ್ವಶನ್ಸ್ ಪೇಪರ್ಗಳು ಮತ್ತೆ ಹಿಂದೆ ನಡೆದಂಥ ಕ್ವಶನ್ ಪೇಪರ್ಗಳನ್ನ ಮತ್ತೆ ಅನಾಲಿಸಿಸ್ ಮಾಡಿ ಕೆಲವು ಟಾಪಿಕ್ಸ್ನ ಕೊಡ್ತೀನಿ. ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಆ ಟಾಪಿಕ್ಸ್ನಾದರೂ ಓದ್ಕೊಂಡು ಹೋಗಲೇಬೇಕು. ಆ ಟಾಪಿಕ್ಸ್ ಓದ್ಕೊಂಡು ಹೋದ್ರೆ ಖಂಡಿತ ಅದರಲ್ಲಿ ಒಂದು 50% 60% ಆದರೂ ಕವರ್ ಆಗಿರುತ್ತೆ. ಈಗೇನು ನೀವು ಎಲ್ಲ ಯಾಕೆಂದರೆ ಶಾರ್ಟ್ ಟರ್ಮಲ್ಲಿ ನೀವು ಬಂದಿದ್ದೀರ ಓದೋಕ್ಕೆ ಅಲ್ವಾ, ತುಂಬ ಕಡಿಮೆ ಟೈಮ್ ಇದೆ. ಇರೋದೇ ಒಂದು 25 ದಿನನೋ 27 ದಿನನೋ ಇದೆ ಅಲ್ವಾ. ಈ ಟೈಮಲ್ಲಿ ಈಗ ಏನು ಬೇರೆ ಎಕ್ಸ್ಟ್ರಾ ಓದಕ್ಕೆ ಹೋಗ್ಬಿಡ್ರಿ. ಈಗ ಓದಿರೋದ್ರಲ್ಲಿ ಈ ಟಾಪಿಕ್ಸ್ಗಳು ಕೊಡ್ತೀವಲ್ಲ ಅವನ್ನ ಮಾತ್ರ ಓದ್ಕೊಂಡು ಹೋಗಿ. ಗೊತ್ತಾಗ್ತಿದೆ? ನಾನು ಹೇಳಿದ್ದೆ ದಿವಾನರು, ಮೈಸೂರು ದಿವಾನರು ಕೊಡುಗೆಗಳ ಮೇಲೆ ಬಂದಿರುತ್ತೆ. ಮಿಸ್ಟರ್ ಇಜ್ಮಾಯಿಲ್ ಮತ್ತು ಮಾಧವರಾವ್ ಸಮಿತಿ ಬಗ್ಗೆ ಕೇಳ್ತಾರೆ ಅಂತ ಹೇಳಿ ನೋಡಿ ಕೇಳಿದ್ದಾರೆ. ಓಕೆನಾ? ಅರ್ಥ ಆಗ್ತಿದೆಯಾ? ನೋಡಿ, ದಿವಾನರ ಕಾಲದ ಕೈಗಾರಿಕರಣ ಮತ್ತು ಜಲವಿದ್ಯುತ್ 89% ಹೇಳಿದ್ದೆ. ನಾನು ಹೇಳಿದ್ದೆ ಪರ್ಸೆಂಟೇಜ್ ವೈಸ್ ಕೇಳಿದ್ದೆ, ಯಾವುದು ಜಾಸ್ತಿ ಪರ್ಸೆಂಟೇಜ್ ಇರುತ್ತೆ ಅದ್ರ ಕ್ವಶನ್ಸ್ ಬರುತ್ತೆ ಆಲ್ಮೋಸ್ಟ್ ಅಲ್ಲೋ ಅಂತ ಹೇಳ್ತಾ ಇದ್ದೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಕ್ವಶನ್ಸ್ ಬಂದಿದೆ. ಎಕ್ಸಾಂಪಲ್ ನೀವು ತುಂಬ ಎಕ್ಸಾಂಪಲ್ ತೋರಿಸ್ತೀನಿ ಆ ಥರದ್ದು ನಿಮಗೆ. ಓಕೆ, ನೋಡಿ ಇಲ್ಲಿ ಭೂಸ್ಥಿರ ಉಪಗ್ರಹಗಳ ಬಗ್ಗೆ ಹೇಳಿದೆ. ಬಾಹ್ಯಾಕಾಶ ಮತ್ತೆ ಇದರಲ್ಲಿ ಭೂಸ್ಥಿರ ಉಪಗ್ರಹಗಳ ಬಗ್ಗೆ PSLV GSLV ಬಗ್ಗೆ ಓದ್ಕೊಳ್ಳಿದ್ರೆ ಇಲ್ಲಿ ಕೇಳಿದ್ರೆ ಮೊನ್ನೆ ಒಂದು ಕಾನ್ಸೆಪ್ಟ್ ಮಾಡಿದೆ, ಭೂಸ್ಥಿರ ಉಪಗ್ರಹಗಳ ಬಗ್ಗೆನೂ ಹೇಳಿದ್ವಿ ಅಲ್ವಾ, ಅದ್ರ ಮೇಲೆ ಪ್ರಶ್ನೆ ಬಂದಿದೆ. ಬಟ್ ಡೈರೆಕ್ಟ್ ಆಗಿ ಬಂದಲ್ಲಿ ಇರ್ಬೋದು, ಆದ್ರೆ ಆ ಕಾನ್ಸೆಪ್ಟ್ ರಿಪೀಟ್ ಆಗ್ತಿದೆ. ನೀವು ಅರ್ಥ ಮಾಡ್ಕೋಬೇಕು. ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಹಿಂದಿನ ವರ್ಷಗಳ ಕ್ವಶನ್ಸ್ಗಳು ನೋಡಿದಾಗ ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಆ ಕಾನ್ಸೆಪ್ಟ್ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ಕ್ವಶನ್ಸ್ಗಳು ಡೈರೆಕ್ಟ್ ಆಗಿ ರಿಪೀಟ್ ಆಗಿದೆ. ನಿಮ್ಗೆ ತೋರಿಸ್ತೀನಿ ನಾನು ನಿಮಗೆ. PSI 545 ಕ್ವಶನ್ಗಳು ಇಲ್ಲಿ ರಿಪೀಟ್ ಆಗಿದೆ, ಸೇಮ್ ಆಸ್ ಇಟ್ ಈಸ್. ತೋರಿಸ್ತೀನಿ ಮುಂದೆ ನಾನು ಇದರಲ್ಲಿ. ಅರ್ಥ ಆಯ್ತಾ? ನೋಡಿ, ನಾನು ಹೇಳಿದೆ ಈ ನೆಕ್ಸ್ಟ್ ಇದು ಏನಾಗಿದೆ, ನ್ಯೂಟನ್ ಚಲನೆ ನಿಯಮಗಳ ಮೇಲೆ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ನೋಡಿ ಇಲ್ಲಿ ಬಂದಿದೆ. ಒಬ್ಬ ಮೋಟಾರ್ ಸೈಕಲ್ ಸವಾರ ತಿರುವನ್ನು ತೆಗೆದುಕೊಳ್ಳುವಾಗ ಒಳಗಡೆ ಬಾಗುತ್ತಾನೆ. ಚಲನೆಯ ಚಾಪ್ಟರ್ ಬರುತ್ತೆ. ಚಲನೆಯಲ್ಲಿ ಕೇಂದ್ರಾಭಿಮುಖ ಬಲ, ಕೇಂದ್ರ ತ್ಯಾಗಿ ಬಲ ಅಂತ ಬರುತ್ತೆ. ನಾನು ಆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಲಿಲ್ಲ, ಮಾಡ್ತೀನಿ, ಗೊತ್ತಾಗ್ತಿದೆ ಮುಂದಿನ ತರಗತಿಗಳಲ್ಲಿ. ಆ ಕೇಂದ್ರಾಭಿಮುಖ ಬಲ, ಕೇಂದ್ರ ತ್ಯಾಗಿ ಬಲ ಮೇಲೆ ತುಂಬ ಸತಿ ಕ್ವಶನ್ಸ್ ಬಂದಿದೆ ಆಲ್ರೆಡಿ. ಇವನ್ KPSC ಅಂತೂ ಅದ್ರ ಫೇವರೇಟ್ ಟಾಪಿಕ್ ಅದು. ಇದು ಕೇಂದ್ರ ಸೆಂಟ್ರಿಫ್ಯೂಗಲ್ ಫೋರ್ಸು, ಸೆಂಟ್ರಿಪಿಟಲ್ ಫೋರ್ಸು, ಅದ್ರ ಅಪ್ಲಿಕೇಶನ್ ಅಂತೂ ತುಂಬ ಸತಿ ಕ್ವಶನ್ಸ್ ಕೇಳ್ಬಿಟ್ಟಿದ್ದಾರೆ. ಇದು ಏನು ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಆಗೋದು, ಮತ್ತು ಬಸ್ಗಳು ಹೋಗ್ಬೇಕಾದ್ರೆ ಹಿಂಗೆ ತಿರ್ಕೊಂಡಾಗ ಬಲಗಡೆಗೆ ಬಾಗದಿರ್ಬೋದು, ಮತ್ತೆ ರೋಡ್ನ ಏನು ಮಾಡೋದು ಒಂದು ಕಡೆ ಹೈಟು ಒಂದು ಕಡೆ ಡೌನ್ ಯಾಕೆ ಮಾಡಿರ್ತಾರೆ, ಅವೆಲ್ಲ ಈ ಕೇಂದ್ರ ತ್ಯಾಗಿ ಬಲ ಮತ್ತು ಕೇಂದ್ರಾಭಿಮುಖ ಬಲಗಳ ಅಪ್ಲಿಕೇಶನ್ಸು. ಅವು ತುಂಬ ಸತಿ ಕ್ವಶನ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತು ಬಗ್ಗೆ ನಾನು ಹೇಳಿದೆ. ಇದು 89% ಬರುತ್ತೆ. ನೋಡಿ ಬಂದಿದೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೇವಲ ಅರ್ಥಗಳು ರದ್ದುಪಡಿಸಬಹುದು. ಅರ್ಥ ಆಗ್ತಿದೆಯಾ? ಸ್ಟೇಟ್ಮೆಂಟ್ ವೈಸ್ ಬಂದಿದೆ ಅಷ್ಟೇ ಕ್ವಶನ್ಸು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಪಂಚಾಯತ್ ರಾಜ್ ಬಗ್ಗೆ ಕ್ವಶನ್ಸ್ಗಳು ಬರುತ್ತೆ, ತಿದ್ದುಪಡಿಗಳ ಮೇಲೆ ಅಥವಾ ಪಂಚಾಯತ್ ರಾಜ್ ಮೇಲೆ ಕ್ವಶನ್ಸ್ಗಳು ಬಂದಿದೆ ಅಂತ ಹೇಳಿದ್ವಿ. ಕರ್ನಾಟಕ ಗ್ರಾಮ ಪಂಚಾಯತ್ ರಾಜ್ ಅಧಿನಿಯಮದ ಮೇಲೆ ಕ್ವಶನ್ಸ್ಗಳು ಬಂದಿವೆ. ಏನು KE ನಾನು ಏನು ಟಾಪಿಕ್ ಕೊಡ್ತಾನೆ ಅದನ್ನ ಅಥವಾ ಏನು ಸಿಲೆಬಸ್ ಕೊಟ್ಟಿರ್ತಾನೆ ಅದನ್ನ ಬಿಟ್ಟು ಹೋಗ್ಬೇಡಿ. ಅವನು ಹೇಳಿದಾನೆ ಈ ಸತಿ PC ಸಿಲೆಬಸ್ ಅಲ್ಲಿ ಏನಂತ ಹೇಳಿದಾನೆ, ಸ್ವತಂತ್ರ ಸಂಗ್ರಾಮದ ಬಗ್ಗೆ ಹೇಳಿದಾನೆ, ನೈತಿಕತೆ ಬಗ್ಗೆ ಹೇಳ್ತಾನೆ. ನೈತಿಕತೆ ಮೇಲೆ ಕ್ವಶನ್ಸ್ಗಳು ಇರುತ್ತೆ ನೋಡಿ ಬೇಕಾದ್ರೆ. ಗೊತ್ತಾಗ್ತಿದ್ಯಾ? ಆ ರೀತಿ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಹೇಳೋದು ಆ ಟಾಪಿಕ್ಸ್ನ ಕೊಟ್ಟಾಗ ಅವನ್ನ ಚೆನ್ನಾಗಿ ಓದ್ಕೊಳ್ಳಿ. ನೋಡಿ, ರಾಷ್ಟ್ರಪತಿಗಳ ಚುನಾವಣೆ ಅಥವಾ ರಾಷ್ಟ್ರಪತಿಗಳ ಪದಚ್ಯುತಿ ಬಗ್ಗೆ ಹೇಳಿದ್ವಿ. ರಾಷ್ಟ್ರಪತಿಗಳ ಬಗ್ಗೆ ಬಂದಿದೆ, ಅಸಮರ್ಥತೆ ದುರ್ನಡತೆ, ಅವ್ರನ್ನ ಯಾವ ಪದಚ್ಯುತಿಗೊಳಿಸ್ಬೋದು ಅನ್ನೋದ್ರ ಮೇಲೆ. ಓಕೆನಾ? ಅದು ಸ್ವಲ್ಪ ಕೊಟ್ಟಾಗ ಅಟ್ಲೀಸ್ಟ್ ನಾನು ಕೊಟ್ಟಿರೋದು ತುಂಬ ಕಡಿಮೆ ಟಾಪಿಕ್ಸೇ ಕೊಟ್ಟಿರೋದು. ಅವನ್ನಾದ್ರೂ ನೀವು ನೋಡ್ಲೇಬೇಕು, ರಿವಿಷನ್ ಮಾಡ್ಕೊಳ್ಳಿ. ಇವೇ ಬರ್ತವೆ ಅಂತಲ್ಲ, ಇವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸು, ಎಕ್ಸಾಮಿಗೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಅರ್ಥ ಆಗ್ತಿದೆಯಾ? ನೋಡಿ, ಇನ್ನೊಂದು ರಾಜ್ಯಪಾಲರ ಸುಗ್ರೀವಾಜ್ಞೆ. ನೋಡಿ, ರಾಜ್ಯಪಾಲ ಸುಗ್ರೀವಾಜ್ಞೆ, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಸುಗ್ರೀವಾಜ್ಞೆ ಅಂತ ಕೊಟ್ಟಿದ್ವಿ. ಯಾವ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆ. ಓಕೆನಾ? ಬಂದಿದೆಯಾ? ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು. ಈ PDF ನಿಮ್ಮ ಹತ್ರ ಇದೆ ಅನ್ಸುತ್ತೆ. ಐ ಥಿಂಕ್ ನಿಮ್ಮ ಹತ್ರ ಎಲ್ಲ ಗ್ರೂಪಲ್ಲಿ ಶೇರ್ ಮಾಡಿದ್ವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡಿ, ಭಾರತದ ಸಂವಿಧಾನ 9ನೇ ಅನುಸೂಚಿ ತಿದ್ದುಪಡಿ ಮೂಲಕ ಏನು 9ನೇ ಅನುಸೂಚಿ ಏನು ಹೇಳುತ್ತೆ? ಏನು 9ನೇ ಅನುಸೂಚಿ ನೋಡ್ರಿ, ಭೂ ಸುಧಾರಣೆ ಬಗ್ಗೆ ಹೇಳುತ್ತೆ. ಕೇಳಿದರೆ ಭೂ ಸುಧಾರಣೆಗಳು 9ನೇ ಅನುಸೂಚಿಯಲ್ಲಿ ಏನು ಮಾಡ್ಬೋದು ಅನ್ನೋದು. ಅದು ಕೊಟ್ಟಾಗ ಸುತ್ತಮುತ್ತ ಓದ್ಕೊಂಡ್ಬಿಡ್ಬೇಕು. ಇದೇ ಕ್ವಶನ್ ಬರುತ್ತೆ ಅಂತ ಯಾವನು ಹೇಳೋಕ್ಕಾಗಲ್ಲ. ಆದರೆ ಆ ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ. ಯಾಕೆಂದ್ರೆ ನಾನು ಹೇಳಿದ್ದು 17 ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ಹೇಳಿದ್ದೆ. ಈ ಟಾಪಿಕ್ಸ್ಗಳು ರಿಪೀಟ್ ಆಗ್ಬೋದು. ಬರೀ ನಾನು ರಿಪೀಟೆಡ್ ಆಗೋ ಹೇಳಿದ್ದೀನಿ. ಇನ್ನು ಕೆಲವು ಕಾನ್ಸೆಪ್ಟ್ 2 ಸತಿ 1 ಸತಿ ರಿಪೀಟ್ ಆಗಿರೋದು ನಾನು ಹೇಳಿಲ್ಲ. ಮೋಸ್ಟ್ ರಿಪೀಟೆಡ್ ನಾನು ಈ ಕೊಟ್ಟಿರೋ ಟಾಪಿಕ್ಸಲ್ಲಿ ಮೋಸ್ಟ್ ರಿಪೀಟೆಡ್ ನಾನು ಹೇಳಿದ್ದು ನಾನು ನಿಮಗೆ. ಆ PDF ನ ಫ್ರೀಯಾಗಿ ನಿಮ್ಗೆ ಶೇರ್ ಮಾಡಿದ್ವಿ ನಾವು. ಓದ್ಕೊಳ್ರಿ, ನೋಡ್ಕೊಳ್ರಿ ಅಂತ ಅಂದ್ಬಿಟ್ಟು. ಎಷ್ಟು ಜನ ಓದಿದ್ರೋ ಗೊತ್ತಿಲ್ಲ
ಆಯ್ತಾ. ನೆಕ್ಸ್ಟ್ ನೋಡಿ ಯೋಜನೆಗಳು. ಈ ಗ್ರಾಮೀಣ ಕಲ್ಯಾಣ ಯೋಜನೆಗಳು ಬಗ್ಗೆ ಹೇಳಿದ್ವಿ, ಎಲ್ಲ ಯೋಜನೆಗಳ ಬಗ್ಗೆ ಕೇಳಿದ್ರೆ ನಾನು ಹೇಳ್ತೀನಿ ಸ್ಟೇಟ್ ಗೌರ್ಮೆಂಟು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು, ಇತ್ತೀಚಿನ ಯೋಜನೆಗಳು ಯಾವಿದೆ ಎಲ್ಲವನ್ನೂ ಒಂದ್ಸತಿ ನೋಡ್ಕೋಬೇಕು. ಅವು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ, ಅದ್ರದ್ದು ಕ್ರೈಟೀರಿಯಾ ಏನು, ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ನಿಮ್ಗೆ 25 ದಿನ ಇದೆ, ಈಗಲಾದರೂ ಅದನ್ನ ಮಾಡಿ. ನಾನು ನಾಳೆ ನಾಡಿದಲ್ಲಿ ಒಂದು PDF ಕೊಡ್ತೀನಿ ನಿಮಗೆ, ಅದರಲ್ಲಿ ಟಾಪಿಕ್ಸು ಮೆನ್ಷನ್ ಮಾಡ್ತೀನಿ. ಆ ಟಾಪಿಕ್ಸ್ ಬಗ್ಗೆ ಸುಮ್ಮನೆ ಒಂದ್ಸತಿ ನೋಡ್ಕೊಳ್ಳಿ. ನೀವು ಓದಿರೋ ಏನು ಮೆಟೀರಿಯಲ್ಸ್ ಇದೆ, ನಿಮ್ಮ ಹತ್ರ ಏನು ಮೆಟೀರಿಯಲ್ಸ್ ಇದೆ ಅದನ್ನ ಒಂದ್ಸತಿ ಎಲ್ಲ ತಿರುವು ಹಾಕೊಂಬಿಡಿ, ಒಂದ್ಸತಿ ರಿವಿಷನ್ ಮಾಡ್ಕೊಳ್ಳಿ. ಫಸ್ಟ್ ಆ ಟಾಪಿಕ್ಸ್ನ ಓದ್ಬಿಡಿ ಒಂದ್ಸತಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡಿ, RBI ಬಗ್ಗೆ ಹೇಳಿದ್ವಿ. RBI ನಲ್ಲೇ ಕ್ವಶನ್ಸ್ಗಳು ಬಂದಿದೆ. ಬ್ಯಾಂಕ್ಗಳ ಬಗ್ಗೆ ಗೊತ್ತಾಗ್ತಿದೆಯಾ? ಬ್ಯಾಂಕ್ಗಳ ಬಗ್ಗೆ ಕ್ವಶನ್ಸ್ ಬಂದಿದೆ. ನಾನು ಇನ್ನೂ ಆ ಥರ ತುಂಬ ಟಾಪಿಕ್ಸ್ ಕೊಟ್ಟಿದ್ದೀನಿ. ನಾನು ಸುಮ್ಮನೆ ಈ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಒಂದಷ್ಟು ಎಕ್ಸಾಂಪಲ್ ತೋರ್ಸಕ್ಕೆ ತಂದಿದ್ದೀನಿ. ನಾನು 2 ಪೇಪರಲ್ಲಿ ನೋಡಿದ್ರೆ ಮಿನಿಮಮ್ 60 ರಿಂದ 70 ಕ್ವಶನ್ಸು ಈ ಥರ ಕ್ವಶನ್ಸ್ ಅಲ್ಲ, ಟಾಪಿಕ್ಸ್ ರಿಪೀಟ್ ಆಗಿದೆ ಹಳೆ ವರ್ಷದ ಕ್ವಶನ್ ಪೇಪರ್ ನೋಡ್ಕೊಂಡು. ಆದರೆ ಅದನ್ನ ಅನಾಲಿಸಿಸ್ ಮಾಡಕ್ಕೆ ಬರಬೇಕು. ಯಾವುದೋ ಒಂದು ಬುಕ್ ತಗೊಂಡು ಕೂತ್ಕೊಂಡು ನಾನು KA ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ನಾನು ಅದಕ್ಕೆ ಹೇಳಿದ್ರು ಆ ಕ್ವಶನ್ ಪೇಪರ್ ಓದ್ರಿ. ರಾಮ್ಸರ್ ತಾಣಗಳ ಬಗ್ಗೆ ಹೇಳಿದ್ದೆ ನಾನು, ಗೊತ್ತಾಗ್ತಿದೆಯಾ? ರಾಮ್ಸರ್ ಒಪ್ಪಂದದ ಬಗ್ಗೆ ಹೇಳಿದ್ವಿ, ಬಂದು ಕೇಳಿದೆ. ಭಾರತದ ರಾಮ್ಸರ್ ತಾಣಗಳ ಕುರಿತು ಕೆಳಕಂಡು ಹೇಳಿಕೆನ ವಿವರಿಸಿರಿ. ಇದು ಬರೋದು ಬೈ ಎಕ್ಸ್ಪೀರಿಯನ್ಸ್. ನಮಗೂ ನಿಮ್ಗಿರೋದು ವ್ಯತ್ಯಾಸ ಇಷ್ಟೇ. ಅರ್ಥ ಆಗ್ತಿದೆಯಾ? ಸ್ಟೂಡೆಂಟ್ಸ್ಗೂ ಮೆಂಟರ್ಗೂ ಇರೋ ವ್ಯತ್ಯಾಸ ಇಷ್ಟೇ. ಯಾವ್ದು ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದು ಹೇಳ್ತೀವಿ. ಹಂಗನ್ಬಿಟ್ಟು ನಾವೇನು ದೊಡ್ಡ ತಂತ್ರಜ್ಞಾನಿಗಳು ಅಥವಾ ತತ್ವಜ್ಞಾನಿಗಳು ಅಂತ ಹೇಳ್ತಾ ಇಲ್ಲ. ಅಂದರೆ ಒಂದು 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 ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸು, ಇಷ್ಟು ವರ್ಷ ಪಾಠ ಮಾಡೋದು ಅನುಭವ ಇರುತ್ತಲ್ಲ, ಅದನ್ನ ನಿಮ್ಮ ಹತ್ರ ಹೇಳಿದಾಗ ಅದನ್ನು ನೀವು ಕ್ಯಾಚ್ ಮಾಡಿಕೊಂಡು ಅದನ್ನು ಚೆನ್ನಾಗೇ ಇದು ಮಾಡ್ಕೋಬೇಕು. ಅವಾಗ ಎಕ್ಸಾಮ್ಸ್ ನಿಮ್ಗೆ ಈಸಿ ಅನಿಸುತ್ತೆ. ಅದನ್ನ ನಾವು ಮಾಡ್ಕೊಡೋಕ್ಕೆ, ಎಕ್ಸಾಮ್ಸ್ ಈಸಿ ಮಾಡ್ಕೊಡೋಕ್ಕೆ ನಾವಿರೋದು. ಗೊತ್ತಾಗ್ತಿದೆಯಾ? ಹರಪ್ಪನ್ ಮತ್ತು ಸಂಶೋಧಕರು, ಗೊತ್ತಾಗ್ತಿದೆಯಾ? ಅವೆಲ್ಲೆಲ್ಲಿ ಅವಕ್ಕೆ ನದಿ ಇದು ತುಂಬ ರಿಪೀಟ್ ಇದೆ, ತುಂಬ ಮೋಸ್ಟ್ ರಿಪೀಟೆಡ್ ಇದು. ಆಲ್ರೆಡಿ ಕೇಳ್ಬಿಟ್ಟಿದ್ದಾರೆ KPSC KE ನಲ್ಲೆಲ್ಲ ತುಂಬ ಸತಿ ಕೇಳ್ಬಿಟ್ಟಿದ್ದಾರೆ. ಅಂದರೆ ಯಾವ ನದಿಗೆ ಯಾರ ಹೆಸರು, ಯಾವ ನದಿ ದಡದಲ್ಲಿ ಕಂಡು ಬರುತ್ತೆ ಅಂತಂದ್ಬಿಟ್ಟು. ಅರ್ಥ ಆಗ್ತಿದೆಯಾ? ಈ ಥರದವು ಹರಪ್ಪ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಕೊಟ್ಟಿದೆ ನೀವು ಅದನ್ನ ಓದ್ಕೊಳ್ಳೇಬೇಕು. ಗೊತ್ತಾಗ್ತಿದೆ? ನಿಮ್ಗೆ ಇದೇನೇ ಇಲ್ಲ. ಮತ್ತೆ ಮಿಶ್ರಲೋಹಗಳ ಬಗ್ಗೆ ಹೇಳಿದ್ವಿ, ಗೊತ್ತಾಗ್ತಿದೆಯಾ? ಮಿಶ್ರಲೋಹಗಳು ಅದ್ರ ಮೇಲೆ ಕ್ವಶನ್ಸ್ ನಾನು ಅದು ಬಂದಿಲ್ಲ ಇದರಲ್ಲಿ. ನೆಕ್ಸ್ಟ್ ತಾಳಗುಂದ ಶಾಸನದ ಬಗ್ಗೆ ಹೇಳಿದ್ದೆ. ಇಲ್ಲಿ ನೋಡಿ, ತಾಳಗುಂದ ಶಾಸನ, ಚಂದ್ರವಳ್ಳಿ ಶಾಸನ, ಇಲ್ಲಿ ನೋಡಿ, ಗೊತ್ತಾಗ್ತಿದೆ? ಕರ್ನಾಟಕ ಶಾಸನ, ಅಲ್ಮಿಡಿ ಶಾಸನಗಳು, ಗೊತ್ತಾಗ್ತಿದೆಯಾ? ಇಂಪಾರ್ಟೆಂಟ್ ರಿಪೀಟೆಡ್ ಟಾಪಿಕ್ಸ್ಗಳು. ಅರ್ಥ ಆಗ್ತಿದೆಯಾ? ಓದ್ಕೋಬೇಕು. ಅದಕ್ಕೆ ಹೇಳ್ತಾ ಇರೋದು ನೋಡಿ. ಈ ನಾನು ಒಂದು ಅಬ್ಸರ್ವ್ ಮಾಡಿದ್ದು ಅಂದರೆ ಇಲ್ಲಿ ಏನಾಗುತ್ತೆ, ಯಾವುದು ಸರಿಯಿಲ್ಲ ಅಂತ ಪ್ರಶ್ನೆಗಳು ಜಾಸ್ತಿ ಕೇಳ್ತಾರೆ. ಅದರಲ್ಲೂ ಇತ್ತೀಚೆಗೆ ನಿಧನಾದ ವ್ಯಕ್ತಿಗಳ ಮೇಲೆ ಕ್ವಶನ್ಸ್ ಕೇಳ್ಬೇಕಾರೆ ಯಾವ ಸ್ಟೇಟ್ಮೆಂಟ್ ಸರಿಯಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅಬ್ಸರ್ವ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಎಕ್ಸಾಮ್ನ ಅಟೆಂಡ್ ಮಾಡಬೇಕಾದ್ರೆ ಈ ಥರ ಪದಗಳ ಮೇಲೆ ತುಂಬ ಏನಿರಬೇಕು, ಗಮನ ಇರಬೇಕು. ನಿಮ್ಮನ್ನ ಟ್ರ್ಯಾಪ್ ಮಾಡ್ತವೆ. ಯಾವುದು ಸರಿಯಲ್ಲ ಅಂತ ಕೇಳಿದ್ರೆ ಈಸಿ ಹುಡುಕೋದು. ಇದರಲ್ಲಿ ಎಲ್ಲವೂ ಯಾವುದೋ ಒಂದವ್ರಿಗೆ ರಿಲೇಟೆಡ್ ಇಲ್ದಿದ್ದು ಕೊಟ್ಬಿಡ್ತಾರೆ. ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆಯಾ? ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ನೋಡಿ, ಭಾರತ ಸಂವಿಧಾನದ ಮತ್ತು ಸಾಂವಿಧಾನಿಕ ಕಾನೂನುಗಳ ತಜ್ಞರಾಗಿದ್ದ ಭಾರತ ರಾಜಕೀಯ ವಿಜ್ಞಾನಿ ಸುಭಾಷ್ ಸಿ ಕಶ್ಯಪ್ ರವರು ಜೂನ್ 4, 2020 ನಿಧನರಾದರು. ಅವರಿಗೆ ಕುರಿತಾಗಿ ಸರಿಯಲ್ಲದ ಹೇಳಿಕೆ, ಆಯ್ತಾ? ಸರಿಯಲ್ಲದ ಹೇಳಿಕೆ. ನಿಮಗೆ ಕಶ್ಯಪ್ ಯಾವೂ ಬೇಕಾಗಿಲ್ಲ, ನಿಮ್ಗೆ ಅವನ ಬಗ್ಗೆ ಓದೇ ಇಲ್ಲ. ಆದರೆ ಈ ಸ್ಟೇಟ್ಮೆಂಟ್ ಕೊಟ್ಟು, ಒನ್ ನೇಷನ್ ಒನ್ ಎಲೆಕ್ಷನ್ ಇದರ ಉನ್ನತ ಮಟ್ಟದ ಸಮಿತಿ ಅಧ್ಯಕ್ಷರಾಗಿದ್ದರು. ಯಾರು ಅಧ್ಯಕ್ಷರಾಗಿದ್ದರು? ಒನ್ ನೇಷನ್. ಹಂಗಾರೆ ಇವ್ರಿಗೆ ಸಂಬಂಧಪಟ್ಟಿದ್ಯಾ? ಹಂಗಾರೆ ಡೈರೆಕ್ಟ್ ಏನು ಹಾಕೊಂಡವು? ಸಿ ಆನ್ಸರ್ ಹಾಕುವುದಾ? ಹೌದಾನೆ? ಅಲ್ಲಿ ಏನು ಕೇಳಿದರೆ, ಯಾವ ಸರಿಯಲ್ಲದ ಹೇಳಿಕೆ ಅಂತ ಕೇಳಿದ್ದಾರೆ. ಗೊತ್ತಾಗ್ತಿದೆ? ಅಥವಾ ಇನ್ನೊಂದು ಹೇಳಿಕೆ ಸರಿ ಅಲ್ದಿರ್ಬೋದು, ಬಟ್ ನಿಮಗೆ ಇದ್ರ ಬಗ್ಗೆ ಕನ್ಫರ್ಮೇಷನ್ ಗೊತ್ತು. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಯಾರು ಅಧ್ಯಕ್ಷರಾಗಿದ್ರು ಅಂತ ನಿಮ್ಗೆ ಗೊತ್ತು, ಯಾಕೆಂದ್ರೆ ತುಂಬ ಫೇಮಸ್ಸು, ರಾಮನಾಥ್ ಕೋವಿಂದ್. ಈ ಥರ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕು. ಎಲ್ಲವೂ ನೀವು ಡೈರೆಕ್ಟಾಗಿ ಕ್ವಶನ್ಸ್ ಬರಲ್ಲ. ಅರ್ಥ ಆಗ್ತಿದೆಯಾ? ಆ ಮೆಂಟಾಲಿಟಿಯಿಂದ ಹೊರಗಡೆ ಬನ್ನಿ, ಒನ್ ಲೈನರ್ ಮೆಂಟಾಲಿಟಿಯಿಂದ ಹೊರಗಡೆ ಬನ್ನಿ. ಲರ್ನ್ ಕಾನ್ಸೆಪ್ಟ್ಸ್. ನಾನು ಹೇಳಿದೆ, ಈಗ ಫಿಸಿಕ್ಸ್ ಪಾಠ ಮಾಡ್ಬೇಕಾರೆ ನಿಮ್ಗೆ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟು ಹೆಂಗೆ ಈಸಿಯಾಗಿ ಅರ್ಥ ಆಯಿತು ಅಲ್ವಾ? ಆ ಥರ ನೀವು ಅರ್ಥ ಮಾಡ್ಕೊಂಡ್ರೆ ಯಾವ ಎಕ್ಸಾಮ್ ಬೇಕಾದ್ರೂ ಪಾಸ್ ಆಗ್ಬೋದು. ಆಮೇಲೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು, ಪೇಷನ್ಸ್ ಇರಬೇಕು. ಅರ್ಥ ಆಗ್ತಿದೆಯಾ? ಆ ಟೈಮಲ್ಲಿ ನಿಮ್ಮ ಪ್ರೆಸೆನ್ಸ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ಇದು ಏನು ಇವ್ರ ಬಗ್ಗೆ ಕಶ್ಯಪ್ ಗೊತ್ತಿಲ್ಲ, ಬಟ್ ಆದರೆ ನಮ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಗೊತ್ತು. ನನಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೂ ಪಕ್ಕ ಗೊತ್ತು ನನಗೆ. ರಾಮನಾಥ್ ಕೋವಿಂದ್ ಆಗಿದ್ರು, ಅಲ್ಲಿಗೆ ಸಿ ಆಗೋ ಚಾನ್ಸಸ್ ಇದೆ. ನೋಡಿ, ಇಲ್ಲಿ ಸಿ ಇಲ್ಲ, ತಪ್ಪು, ಸಿ ಇಲ್ಲ, ತಪ್ಪು, ಸಿ ಇಲ್ಲ, ಒಂದು ಆನ್ಸರ್ ರೈಟ್. ಒಂದು ಮಾರ್ಕ್ಸ್ ಈಸಿಯಾಗಿ ಬಂದ್ಬಿಡುತ್ತೆ. ಇವನ ಬಗ್ಗೆ ಕಶ್ಯಪ್ ಬಗ್ಗೆ ಅವ್ನು ಯಾವ ನೆಗೆದು ನೆಲಿಕೆ ಆಗೋಲ್ಲ. ನಮ್ಗೇನಾಗಬೇಕು? ನಮಗೇನು ಗೊತ್ತಿರೋನು, ನಮ್ಗೆ ಗೊತ್ತಿರೋ ಸ್ಟೇಟ್ಮೆಂಟಿಂದ ನಾವು ಆಟಾಡ್ಬೋದು. ನಾವು ಗೊತ್ತಿರೋ ನೀವು ಎಲ್ಲದೂ ಓದೋಕ್ಕಾಗಲ್ಲ ಮಕ್ಕಳ, ಎಲ್ಲದೂ ಓದೋಕ್ಕೆ ಸಾಧ್ಯನೇ ಇಲ್ಲ. ಕಾಂಪಿಟೇಟಿವ್ ಫೀಲ್ಡಲ್ಲಿ ಎಲ್ಲ ಸಿಲೆಬಸ್ ಕವರ್ ಮಾಡೋಕ್ಕೂ ಆಗಲ್ಲ. ಸಿಲೆಬಸ್ ಏನಾದ್ರು ಕವರ್ ಮಾಡಿ ಕೂತ್ಕೊಂಡ್ರೆ ಅವ್ನು 60 ವರ್ಷಕ್ಕೆ ಏನು ಮಾಡ್ತಾನೆ? ಜಾಬ್ ತಗೊತಾನೆ. ಅರ್ಥ ಆಗ್ತಿದೆಯಾ? ಅಂದರೆ ಎಲ್ಲ ಸಿಲೆಬಸ್ ಕವರ್ ಮಾಡಿಕೊಂಡು ಪ್ರಿಪೇರ್ ಆಗಿ ರೆಡಿಯಾಗಿ ನಾನು ಪಕ್ಕಾ ಎಕ್ಸಾಮ್ ಬರೆಯೋಕೆ ಹೋಗ್ತೀನಿ ಅಂದ್ರೆ 60 ವರ್ಷ ಆಗಿರುತ್ತೆ ಅವನಿಗೆ. ಅದಕ್ಕೆ ಯೂಸ್ ಯುವರ್ ಕಾಮನ್ ಸೆನ್ಸ್, ಯೂಸ್ ಯುವರ್ ಪ್ರೀವಿಯಸ್ ನಾಲೆಡ್ಜ್, ಯೂಸ್ ಯುವರ್ ನಿಮ್ಮ ಹೈಸ್ಕೂಲ್ ಕಾಲೇಜ್ಗಳಲ್ಲಿ ಕಲ್ತಿರೋ ನಾಲೆಡ್ಜ್ ಯೂಸ್ ಮಾಡಬೇಕಾಗುತ್ತೆ ಕೆಲವು ಸತಿ. ಅರ್ಥ ಆಗ್ತಿದೆಯಾ? ಅದಕ್ಕೆ ಈ ಥರ ಪದಗಳನ್ನ ಅಬ್ಸರ್ವ್ ಮಾಡ್ತಾ ಬರಬೇಕು. ಗೊತ್ತಾಗ್ತದೆ? ಇವೆಲ್ಲ ಟ್ರಿಕ್ಸು ಅಥವಾ ಇವೆಲ್ಲ ಸ್ಟ್ರಾಟಜಿ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನಿಮಗೆ ಪಾಠನ ನಾನು 10 ಅವರ್ ಮಾಡ್ಬೋದು. ಸುಮ್ಮನೆ ಬೆಳಗ್ಗಿಂದ ಸಂಜೆವರೆಗೂ ಫಿಸಿಕ್ಸ್ ಹೇಳ್ಕೊಂಡು ಕೂತ್ಕೊಂಡು ನಗಿಸ್ಕೊಂಡು ಕಾಮಿಡಿ ಮಾಡ್ಕೊಂಡು ಎಲ್ಲ ಹೇಳ್ಕೊಂಡು ಹೋಗ್ಬೋದು. ಬಟ್ ಅದ್ರ ನೋ ಯೂಸ್. ಏನು ಬರುತ್ತೆ ಎಕ್ಸಾಮ್ಗೆ ಅಷ್ಟೇ ಹೇಳಬೇಕು. ಏನು ಬರುತ್ತೆ ಅದನ್ನ ಮಾತ್ರ ಹೇಳಬೇಕು. ಗೊತ್ತಾಗ್ತಿದೆಯಾ?
ಅರ್ಥ ಆಗ್ತಿದೆ ನೋಡಿ. ಇಲ್ಲಿ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಎಕ್ಸಾಕ್ಟ್ ಕ್ವಶನ್, ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರೋ ಎಕ್ಸಾಕ್ಟ್ ಕ್ವಶನ್ಸ್ ಹೇಳ್ತೀನಿ ನೋಡು. ರೇಷ್ಮೆ ಹುಳುಗಳ ಜೀವನ ಚಕ್ರದ ಸರಿಯಾದ ಕ್ರಮವನ್ನು ಗುರುತಿಸಿ. ನೋಡಿ, ಈ ಕೆಳಗಿನ ಪದಗಳನ್ನು ತಾರ್ಕಿಕವಾಗಿ ವ್ಯವಸ್ಥೆಗೊಳಿಸಿ. ಸೇಮ್ ಕ್ವಶನ್, ಬಟ್ ಆದ್ರೆ ಇದನ್ನ ಚೇಂಜ್ ಮಾಡ್ತಾ ಇದ್ದಾನೆ ಅಷ್ಟೇ, ಅವನು ಪ್ಯಾಟರ್ನ್ ಚೇಂಜ್ ಮಾಡಿದ್ದಾನೆ. ಸೇಮಾ, ಪತಂಗ ಪತಂಗ, ಕಕೂನ್ ಕಕೂನ್ ಕೊಟ್ಟಿಲ್ಲ, ಲಾರ್ವಾ ಲಾರ್ವಾ, ಮೊಟ್ಟೆ ಮೊಟ್ಟೆ, ಪಾಪು ಪೂಪ, ಸಾರಿ ಪಾಪು ಅಂದ್ಬಿಟ್ಟೆ. ಆಯ್ತಾ, ಅರ್ಥ ಆಗ್ತಿದ್ಯಾ? ಓಕೆ, ಗೊತ್ತಾಗ್ತಿದ್ಯಾ? ನೋಡಿ, ಇದು ನೆಕ್ಸ್ಟ್, ಆಳ ಸಮುದ್ರ ಮುಳುಗುಗಾರರು ಬಳಸುವ ಟ್ಯಾಂಕ್ಗಳಲ್ಲಿರುವ ಗಾಳಿಯಲ್ಲಿ ಸಾರಕ್ತಿಗೊಳಿಸಲಾಗಿದೆ. ಸೇಮ್ ಕ್ವಶನ್, ಸೇಮ್ ಕ್ವಶನ್. ಸ್ಕೂಬಾ ಡೈವರ್ಗಳು ಬಳಸುವ ಟ್ಯಾಂಕ್ಗಳಲ್ಲಿರುವ ಮಿಶ್ರಣ, ನಿನ್ನೆ ಕೇಳಿದ ಕ್ವಶನ್, ಬಟ್ ಅದು PSI 540 ಕ್ವಶನ್ಸ್ ಕೇಳಿದ ಕ್ವಶನ್. ಅದು ಗೊತ್ತಾಗ್ತಿದ್ಯಾ ಯಾಕೆ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅನಾಲಿಸಿಸ್? ನಿಮ್ಮ ತರ ಕುತ್ಕೊಂಡು ರೈಟ್ ಹಾಕೊಂಡು ಕುತ್ಕೊಂಡ್ರೆ ಆಗಲ್ಲ. ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಥಿಂಕ್ ಮಾಡಿ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಿದ್ದೀನಿ. ನೋಡಿ, ಕೆಳಗಿನ ಸಂಕೇತಗಳಿಂದ ಗುರಿ, ಇದು ಶೇಷಾದ್ರಿಯರ್ದು ಮತ್ತೆ ಅವ್ರದ್ದು ಏನೇನು ಇದು ಮಾಡಿದ್ರು ಅಂತ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್ ನೋಡಿ, ಸೇಮ್ ಕ್ವಶನ್, ಮಿರ್ಜಾ ಇಸ್ಮಾಲ್, ಶೇಷಾದ್ರಯ್ಯರ್, ಬಟ್ ಇಲ್ಲಿ ಬೇರೆ ಬೇರೆ ಇದನ್ನು ಕೊಟ್ಟು ಯೋಜನೆಗಳು ಕೊಟ್ಟಿದ್ದಾರೆ ಅಷ್ಟೇ. ಸೇಮ್ ಕ್ವಶನ್. ಇದು ನಿನ್ನೆ ಹಿಂದ್ಗಡೆ ತೋರಿಸಿದ್ದು, ಪ್ರೀವಿಯಸ್ ಲೇಡರ್ ತೋರಿಸಿದ್ ನಾನು, ನಿನ್ನೆ ನಡೆದ ಎಕ್ಸಾಮು. ಇದು ಒಂದು ಯಾವುದೋ ಬೇರೆ BMTCನೋ ಯಾವುದೋ ನಡೆಸಿದಾರೆ ಆ ಕ್ವಶನ್ ಬನ್ನಿ. ಎಕ್ಸಾಕ್ಟ್ ನಾನು ಹಾಕಿಲ್ಲ, ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲ, ವಿತ್ ಡೇಟ್ ಹಾಕೊಂಡ್ಬರ್ತಿದ್ದೆ ನಾನು, ಯಾವ ಎಕ್ಸಾಮಲ್ಲಿ ನಡೆದಿದ್ದು ಅಂತಲೇ ಹಾಕೊಂಡ್ಬರ್ತಿದ್ದೆ. ನಿಮ್ಗೆ ಅಷ್ಟೆಲ್ಲ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಕೊಡಬೇಕು, ಎಲ್ಲಿಂದ ಕ್ವಶನ್ಸ್ ಬರ್ತಾ ಇದೆ, ಯಾವ ರೀತಿ ನೀವು ಟ್ಯಾಕಲ್ ಮಾಡಬೇಕು, ಏನು ಓದಬೇಕು ಅನ್ನೋದು ಅಷ್ಟೇ ನಾನು ಕೊಡಬೇಕಾದ್ರೆ ನನ್ನ ಉದ್ದೇಶ. ಅದು ನಿಮ್ಗೆ ಅರ್ಥ ಮಾಡಿಸ್ಬೇಕು, ಅದಕ್ಕೆ ನಂತರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ನೋಡಿ ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದೇನೆ, ಏನ ಕೃಷಿ ಪದ್ಧತಿನ, ಅದೇ ಥರ ಅದೇ ಒಂದು ಬಂದಿದೆ ನೋಡಿ ಇಲ್ಲಿ. ಓಕೆನಾ, ಸೇಮ್ ಒಂದೆಲ್ಲೋ ಕ್ಲೂ ಕೊಡ್ತಾ ಇದ್ದೇನೆ. ಯಾರೋ ಕೇಯಿನೂ ನಿಮ್ಮ ಕ್ವಶನ್ಸ್ ನಾನು ಎಲ್ಲಿಂದ ತೆಗಿತಿದ್ದೀನಿ ಅನ್ನೋದನ್ನ ಕ್ಲೂ ಕೊಡ್ತಾ ಇದ್ದೀನಿ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಆಯ್ತಾ? ನೆಕ್ಸ್ಟ್ ನೋಡಿ, ವಿಘಟನಕಾರಿಯಾದ ಅನುಕ್ರಮ ಹಂತಗಳನ್ನು ಗುರುತಿಸಿ. ಹ್ಯೂಮಿಫಿಕೇಶನ್ ಬಗ್ಗೆ ಕೇಳಿದ್ದೇನೆ, ಅಪಚಯ ಬಗ್ಗೆ ಸೇಮ್ ಕ್ವಶನ್ ನೋಡಿ ಇಲ್ಲಿ ರಿಪೀಟ್ ಆಗಿದೆ. ನೋಡಿ, ಹ್ಯೂಮಿಫಿಕೇಶನ್, ಅಪಚಯ. ಹೌದಾ? ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. 1-2 ಕ್ವಶನ್ಸ್, ಮೋರ್ ದ್ಯಾನ್ 50 to 60 ಕ್ವಶನ್ಸ್ ಈ ತರ ಆಗ್ತಾ ಇದೆ. ಇನ್ನು ಬೇಸಿಕ್ಸ್ ಬುಕ್ ಹಾಕೊಂಡ್ ಬಂದಿದ್ರೆ ಇಡೀ ಕ್ವಶನ್ ಪೇಪರ್ ಕವರ್ ಆಗ್ತಿತ್ತು. ಗೊತ್ತೈತೆ? ಬೇಸಿಕ್ಸ್ ಬುಕ್ಕಿನ ಯಾಕೆ ನಾನು ಓದಿ ಬೇಸಿಕ್ಸ್ NCERT ಓದಿ DSCERT ಓದಿ ಯಾಕೆ ಬಡ್ಕೊಂತೀನಿ ಅಂತಂದ್ರೆ, ಡೈರೆಕ್ಟ್ ಕ್ವಶನ್ ಅಲ್ಲಿ ಆಕ್ಟಿವಿಟಿ ಕೊಟ್ಟಿರ್ತಾರೆ ಗೊತ್ತಾ, ಆಕ್ಟಿವಿಟಿಯಿಂದ ಕ್ವಶನ್ ಕೇಳಿದಾನೆ. ಲಿಟ್ಮಸ್ ಪೇಪರ್ ಕೇಳಿದಾನೆ ಗೊತ್ತಾ ನಿನ್ನೆ? ಆ ಲಿಟ್ಮಸ್ ಆಕ್ಟಿವಿಟಿ ಕ್ವಶನ್ ಪೇಪರ್ ಅದು. ಅರ್ಥ ಆಗ್ತಿದ್ಯಾ? ಬ್ಲೂ ಲಿಟ್ಮಸ್ ಪೇಪರ್, ರೆಡ್ ಆಗೋದು, ರೆಡ್ ಬ್ಲೂ ಆಗೋದು, ಅದು DSCERT NCERT ಇರೋದು ಕ್ವಶನ್. ಅದು ಆಕ್ಟಿವಿಟಿ ಕೇಳಿರೋ, ಅಲ್ಲಿ ಯೂಸ್ ಮಾಡೋ ಆಸಿಡ್ಸ್ ಅದೆಲ್ಲ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಭೂಸ್ಥಿರ ಉಪಗ್ರಹಗಳ ಬಗ್ಗೆ ಕ್ವಶನ್ ಬಂದಿದೆ. ಸೇಮ್ ಕ್ವಶನ್ ರಿಪೀಟೆಡ್ ಇನ್ ಪ್ರೀವಿಯಸ್ ಎಕ್ಸಾಮ್. ಭೂಸ್ಥಿರ ಉಪಗ್ರಹ. ಅರ್ಥ ಆಗ್ತಿದ್ಯಾ? ನೋಡಿ, ಇನ್ನು ನಿಮ್ಗೆ ಯಾವ ತರ ನಾನು ಕ್ಲಾರಿಟಿ ಕೊಡೋಣ ಹೇಳಿ ನೀವೇ. ನೆಕ್ಸ್ಟ್, ನ್ಯಾಯಮಂಡಳಿಗಳು. ಸೇಮ್ ನ್ಯಾಯಮಂಡಳಿಗಳು, ಸೇಮ್ ಟಾಪಿಕ್ ರಿಪೀಟ್ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ? ನ್ಯಾಯಮಂಡಳಿಗಳ ಬಗ್ಗೆ ಓದ್ಕೊಂಡಿದ್ರೆ ಈಸಿ ಸ್ಟೇಟ್ಮೆಂಟ್ ಆನ್ಸರ್ ಮಾಡ್ತೀರಾ. ಸ್ವಲ್ಪ ರಿವಿಷನ್ಸ್ ಮಾಡಬೇಕು. ಇದನ್ನ ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ಸ್ಗಾದರೂ ಚೆನ್ನಾಗೆ ಪ್ರಾಪರ್ ಆಗಿ ಪ್ರಿಪೇರ್ ಆಗಿ. ಇನ್ ಕೇಸ್ ಆಗಲಿಲ್ಲ ಅಂತಂದ್ರೆ, ಈಗ ಆಗಿದ್ರೆ ಓಕೆ, ಈಗ ನಾನು ಕೊಡೋ ಟಾಪಿಕ್ಸ್ನ ನೀವು ನೀಟಾಗಿ ರೆಡಿ ಆದರೆ ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ಬೇರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ನೋಡಿ, ಅಂಕಿ ಅಂಶಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನಾನು ನಿನ್ನೆ ಒಂದು ಡಿಸ್ಕಸ್ ಮಾಡಿದ್ದೆ, ಈ ಆಟೋಮಿಕ್ ಮತ್ತೆ ಬಾಹ್ಯಾಕಾಶದ ಬಗ್ಗೆ ಎಷ್ಟು FDI ಇದೆ ಅಂತ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೆ. ತಿಳ್ಕೊಳ್ರಿ ಅಂತಲೂ ಹೇಳಿದ್ದೆ ನಾನು. ಆಟೋಮಿಕ್ ಮತ್ತೆ ಸ್ಪೇಸ್. ಗೊತ್ತಾಗ್ತಿದ್ಯಾ? ನೋಡಿ, ಇಲ್ಲಿ ಆಟೋಮಿಕ್ ಬಗ್ಗೆ ಪರಮಾಣು ತಂತ್ರಜ್ಞಾನ ವಿದೇಶಿ ನೇರ ಹೂಡಿಕೆಯನ್ನು ಎಷ್ಟು 49ಗೆ ಸೀಮಿತಗೊಳಿಸಲಾಗಿದೆ. ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದ್ಯಾ? ಆತರ ಈ ರೀತಿಯ ಏನು ಅಂಕಿಅಂಶಗಳು ಕೊಟ್ಟಾಗ ಎಕ್ಸಾಕ್ಟ್ ಆಗಿ ಕೊಟ್ಟಿರ್ತೇನೆ, ಅವ್ನು ನೋಡ್ಬೇಕು. ನೋಡಿ, ಗಿಗಾವ್ಯಾಟು ಇವೆಲ್ಲ ಈ ತರ ಸ್ವಲ್ಪ ನೀವು ಏನು ಮಾಡಬೇಕು, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ 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 ಏನು ಮಾಡ್ಕೋಬೇಕು, ತಿಳ್ಕೋಬೇಕು. ರಿಪೀಟೆಡ್ ಟಾಪಿಕ್ಸ್ನ ಚೆನ್ನಾಗಿ ಓದ್ಕೋಬೇಕು. ಎಕ್ಸಾಮಿಗೆ ಏನು ಹಳೆ ವರ್ಷದಲ್ಲಿ ಬಂದಿರೋ ಟಾಪಿಕ್ಸ್ ಮತ್ತೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ನೀವು ಕ್ವಶನ್ ರಿಪೀಟ್ ಆಗುತ್ತೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದ್ಯಾ? ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅನ್ಕೊಂತೀನಿ. ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ, ಪ್ರಾಪರಾಗಿ ಅನಾಲಿಸಿಸ್ ಮಾಡಿ. ಗೊತ್ತಾಗ್ತಿದ್ಯಾ? ಅನಾಲಿಸಿಸ್ ಮಾಡಿ ನಾನು ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ನ ಕೊಡ್ತೀನಿ ನಿಮಗೆ. ಬೇಕಾದ್ರೆ ಅವನ್ನ ಕೂತ್ಕೊಂಡು ನೀಟಾಗಿ ಓದ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಆ ಟಾಪಿಕ್ಸ್ನ ರಿವಿಷನ್ ಮಾಡಿ. ಆ ರಿವಿಷನ್ ಮಾಡಿದಲ್ಲೇ ನೀವು ಎಕ್ಸಾಮ್ಸ್ಗೆ ಹೋಗ್ಬೇಡಿ. ಗೊತ್ತಾಗ್ತಿದೆಯಾ? ಅದನ್ನ ಮಾಡೋಣ. ನಿಮ್ಗೆ ಅರ್ಥ ಆಯ್ತು ಅಂತೀನಿ. ಅದು ನಿಮ್ಗೆ ಹೇಳೋಕ್ಕೋಸ್ಕರನೇ ನಾನು ಇದನ್ನು ನಿಮಗೆ ಇಷ್ಟು ತನಕ ಎಕ್ಸ್ಪ್ಲೇನ್ ಮಾಡಿದ್ದು. ಓಕೆನಾ? ಇದು ನಾನು ಮೊದಲೇ ಕೊಟ್ಟಿದ್ದಷ್ಟು ಕೆಲವು ಇವು ಕಾನ್ಸೆಪ್ಟು ಸಹ ರಿಪೀಟ್ ಆಗಿದೆ. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಮುಂಬರುವ KE ಎಕ್ಸಾಮ್ಸ್ಗಳೇ ನೀವು ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.